ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಅಸುರಿ ಸ್ವಭಾವದವರ ಗುಣಲಕ್ಷಣಗಳು ಹೇಗಿರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾ ಇದ್ದ. ಅವರಿಂದ ಪ್ರವೃತ್ತಿ ಮತ್ತು ನಿವೃತ್ತಿ ಅನ್ನುವಂಥ ಭೇದ ಭಾವನೆ ಅವರಿಗೆ ಗೊತ್ತಿರಲ್ಲ. ಪ್ರವೃತ್ತಿ ನಿವೃತ್ತಿ ಅಂದರೆ ಏನು ಅಂತ ಗೊತ್ತಿಲ್ಲದೆ, ಶುಚಿತ್ವವೂ ಗೊತ್ತಿಲ್ಲದೆ, ಆಚಾರ ವಿಚಾರಗಳು ಗೊತ್ತಿಲ್ಲದೆ, ಸತ್ಯವೂ ಅವರಿಗೆ ಗೊತ್ತಿಲ್ಲದೆ ಅವರು ನಡ್ಕೊತಾರೆ ಅನ್ನುವಂಥ ಮಾಹಿತಿಯನ್ನು ಹೇಳಿದ. ಮತ್ತೆ ಮುಂದುವರೆದು ಈ ಅಧ್ಯಾಯದ 8-9 ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಭಗವಂತ ಅಂತ ನೋಡೋಣ. ಅಸತ್ಯಮಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ ಅಂತ ಹೇಳ್ತಾ ಇದ್ದಾನೆ. ಈ ಜಗತ್ತು ಅನ್ನುವಂಥದ್ದು ಅಸತ್ಯ, ಇದಕ್ಕೆ ಆಧಾರವೇ ಇಲ್ಲ, ದೇವರು ಅನ್ನೋನು ಇಲ್ಲ. ಕೆಲವು ಸ್ತ್ರೀ ಪುರುಷರ ಕಾಮದಾಟದಿಂದ ಈ ಪ್ರಪಂಚ ಹುಟ್ಟಿದೆ. ಕಾಮ ಒಂದೇ ಈ ಸೃಷ್ಟಿಗೆ ಕಾರಣ ಅಂತ ಹೇಳ್ತಾರೆ ಇವರು. ಯಾರು? ಈ ಅಸುರಿ ಸ್ವಭಾವದ ಜನ ಹೇಳುವಂಥ ಮಾತಿದು. ಅವರಿಗೆ ದೇವರ ಮೇಲೆ ನಂಬಿಕೆ ಇಲ್ಲ. ಈ ಪ್ರಪಂಚ ಅನ್ನುವಂಥದ್ದು ಅಸತ್ಯ, ಇದನ್ನು ದೇವರು ಸೃಷ್ಟಿ ಮಾಡಿರೋದಲ್ಲ, ಸ್ತ್ರೀ ಪುರುಷರ ಕಾಮದಿಂದ ಈ ಪ್ರಪಂಚ ಹುಟ್ಟಿದೆ, ಕಾಮದಿಂದಲೇ ಈ ಸೃಷ್ಟಿಯೆಲ್ಲ ಆಗಿದೆ ಅಂತ ಹೇಳ್ತಾರೆ ಅಂತ ಅಸುರಿ ಗುಣವನ್ನು ವರ್ಣಿಸ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಬುದ್ಧಯಃ ಪ್ರಭವಂತ್ಯುಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ ಅಂತ ಹೇಳಿದ್ದಾರೆ. ಅಂದರೆ ಇದೆಲ್ಲ ನಾಸ್ತಿಕ ಭಾವ. ಈ ನಾಸ್ತಿಕ ಭಾವವನ್ನು ಅವಲಂಬಿಸಿ ಭ್ರಷ್ಟಾತ್ಮರು, ನೀಚ ಬುದ್ಧಿಯುಳ್ಳವರು, ಕ್ರೂರ ಕರ್ಮವನ್ನು ಮಾಡುವವರು ಆದಂಥ ಈ ಕಂಟಕರು ಪ್ರಪಂಚದ ಕೆಡುಕಿಗಾಗಿಯೇ ಹುಟ್ಟುತ್ತಾರೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಈ ಅಸುರಿ ಗುಣದ ಜನರನ್ನು ಹೇಗೆ ಕರೀತಾ ಇದ್ದಾನೆ ಅಂದರೆ, ಅಸುರಿ ಸ್ವಭಾವದವರಿಗೆ ತಮ್ಮ ಆತ್ಮದ ವಿವೇಚನೆ ಅವ್ರಿಗೆ ಗೊತ್ತಿರಲ್ಲ. ಅವರನ್ನು ಭ್ರಷ್ಟಾತ್ಮರು ಅಂತ ಕರೆದಿದ್ದಾನೆ. ಅಂದರೆ ಅವರಿಗೆ ಆತ್ಮದ ಒಂದು ವೈಶಿಷ್ಟ್ಯ, ಅದರ ಗುಣಧರ್ಮ ಅವೇನೂ ಯೋಚನೆ ಮಾಡೋ ಶಕ್ತಿ ಇಲ್ಲ. ಅವರು ನೀಚ ಬುದ್ಧಿ ಉಳ್ಳಂಥವರು. ಹಾಗಾಗಿ ಅವರು ನೀಚ ಪ್ರವೃತ್ತಿಯನ್ನೇ ಮಾಡ್ತಾ ಹೋಗ್ತಾರೆ, ಕೆಟ್ಟ ಕೆಲಸಗಳಲ್ಲೇ ತೊಡಗುತ್ತಾರೆ ಅವರು. ಇವರಿಂದ ಈ ಪ್ರಪಂಚನೇ ಕೆಡುಕರಿಂದ ಕೂಡಿದಂಥ ಪ್ರಪಂಚ ಆಗುತ್ತೆ. ಇವರು ಹುಟ್ಟೋದೇ ಪ್ರಪಂಚವನ್ನು ಕೆಡಿಸುವುದಕ್ಕಾಗಿ ಅಂಥೇಳಿ ಅತ್ಯಂತ ಕಠಿಣವಾದಂಥ, ಕಠೋರವಾದಂಥ ಮಾತುಗಳಿಂದ ಈ ಅಸುರಿ ಗುಣ ಸ್ವಭಾವವನ್ನು ಉಳ್ಳಂಥ ವ್ಯಕ್ತಿಗಳನ್ನು ಕುರಿತು ಭಗವಂತ ಶ್ರೀಕೃಷ್ಣನಿಗೆ ಹೇಳಿದ್ದಾನೆ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.